ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ವಾಲ್ಮೀಕಿ ಹಗರಣ ಸದ್ಯ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಹಗರಣ. ಈ ಹಗರಣದಲ್ಲಿ ವಾಲ್ಮೀಕಿ ನಿಗಮದಿಂದ ಬೇರೆ ಬೇರೆ ಕಂಪನಿಗಳ ನಕಲಿ ಖಾತೆಯನ್ನ ಸೃಷ್ಟಿ ಮಾಡಿ ಹಣವನ್ನ ಅದಕ್ಕೆ ವರ್ಗಾವಣೆ ಮಾಡಿ ಆ ಹಣವನ್ನ ಲೂಟಿ ಹೊಡೆಯಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಕೇವಲ ಅಷ್ಟು ಮಾತ್ರ ಅಲ್ಲ, ಕೆಲ ನಾಗರಿಕರ ಅಕೌಂಟ್, ಬಡವರ ಅಕೌಂಟ್, ಯಾರಿಗೆ ಖಾತೆಯನ್ನ ಯೂಸ್ ಮಾಡೋದಕ್ಕೆ ಗೊತ್ತಿಲ್ವೋ ಅಂಥವರ ಖಾತೆಗಳನ್ನ ಸೃಷ್ಟಿ ಮಾಡಿ ಆ ಖಾತೆಗಳಿಗೆ ವಾಲ್ಮೀಕಿ ನಿಗಮದಿಂದ ಹಣ ವರ್ಗಾವಣೆಯಾಗಿತ್ತು. ಆ ನಂತರ ಆ ಹಣವನ್ನ ಡ್ರಾ ಮಾಡಿಕೊಳ್ಳಲಾಗಿದೆ. ಆ ಮೂಲಕ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ವಾಲ್ಮೀಕಿ ನಿಗಮದ ಹಣವನ್ನ ಅಕ್ರಮವಾಗಿ ಬಳಕೆ ಮಾಡಲಾಗಿದೆ, ಲೂಟಿ ಹೊಡೆಯಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಬಟ್ ಈಗ ಸಿಗ್ತಾ ಇರುವಂತಹ ಸ್ಫೋಟಕ ಟ್ವಿಸ್ಟ್ ಏನು ಅಂತಂದ್ರೆ, ಕೇಳ್ಬರ್ತಾ ಇರುವಂತಹ ಆರೋಪ ಏನು ಅಂದ್ರೆ, ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ, ಕಳೆದ ಲೋಕಸಭಾ ಚುನಾವಣೆ ಏನ್ ನಡೆಯಿತು ಆ ಸಂದರ್ಭದಲ್ಲಿ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಇದೇ ವಾಲ್ಮೀಕಿ ನಿಗಮದಿಂದ ಲೂಟಿಯಾದಂತಹ ಹಣ ಬಳಕೆಯಾಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳ್ಬರ್ತಾ ಇದೆ. ಪರಿಶಿಷ್ಟ ಪಂಗಡದ ಉದ್ಧಾರಕ್ಕಾಗಿ ಬಳಕೆಯಾಗಬೇಕಾಗಿದ್ದಂತಹ ಹಣ ಚುನಾವಣಾ ಅಖಾಡದಲ್ಲಿ ಜನರಿಗೆ ಹಣವನ್ನ ಹಂಚಿಕೆ ಮಾಡುವುದಕ್ಕೆ ಬಳಕೆ ಮಾಡಲಾಗಿದೆಯಂತೆ. ಇಫ್ ಇನ್ ಕೇಸ್ ಈ ಆರೋಪ ಸತ್ಯಾನೇ ಆದ್ರೆ ಪರಿಶಿಷ್ಟ ಪಂಗಡದ ಜನ ರಾಜ್ಯ ಸರ್ಕಾರವನ್ನ ಕ್ಷಮಿಸ್ತಾರ? ವಾಲ್ಮೀಕಿ ನಿಗಮದ ಈ ಹಗರಣದಲ್ಲಿ ಭಾಗಿಯಾದವರನ್ನ ಕ್ಷಮಿಸ್ತಾರ? ಈಗಾಗಲೇ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಗೇಂದ್ರ ಆ ಇಲಾಖೆಯ ಸಚಿವರಾಗಿದ್ದವರು, ಆಲ್ರೆಡಿ ಅವರ ರಾಜೀನಾಮೆಯನ್ನ ಪಡೆಯಲಾಗಿದೆ. ಅವರನ್ನ ಇಡಿ ವಶಕ್ಕೆ ಪಡೆದಿದೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಅವ್ರಿಗೂ ಕೂಡ ಇಡಿಯ ಭೀತಿ ಕಾಡ್ತಾ ಇದೆ. ನಾಳೆ ಇಡಿ ವಿಚಾರಣೆಗೆ ಅವ್ರು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಇದೆಲ್ಲದರ ಮಧ್ಯೆ ಚುನಾವಣೆಗೆ ಹಣ ಬಳಕೆಯಾಗಿದೆ ವಾಲ್ಮೀಕಿ ನಿಗಮದ್ದು ಅನ್ನುವಂಥ ಆರೋಪ ಬಹಳ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬಹಿರಂಗವಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಣ ಎಲೆಕ್ಷನ್ ಫಂಡಿಂಗ್ಗೆ ಬಳಕೆಯಾಗಿದ್ಯಾ ಅನ್ನುವಂಥ ಆರೋಪ, ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ನಿಗಮದಿಂದ ಲೂಟಿ ಮಾಡಿದಂಥ 40 ಕೋಟಿ ರೂಪಾಯಿ ಹಣ ಲೋಕಸಭಾ ಎಲೆಕ್ಷನ್ಗೆ ಬಳಕೆಯಾಗಿದೆಯಂತೆ. ನಿಗಮದ ಹಣದಲ್ಲಿ ಬಿ ನಾಗೇಂದ್ರ ಎಲೆಕ್ಷನ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದು ಸಂಡೂರಿನ ಶಾಸಕರಾಗಿದ್ದಂತಹ ಆಗ ಶಾಸಕರವರು ಇ ತುಕಾರಾಂ ಅವರನ್ನ ಬಳ್ಳಾರಿಯಲ್ಲಿ ಗೆಲ್ಲಿಸೋಕೆ ಬಿ ನಾಗೇಂದ್ರ ವಾಲ್ಮೀಕಿ ನಿಗಮದ ದುಡ್ಡನ್ನ ಬಳಕೆ ಮಾಡಿದ್ದು ಅನ್ನುವಂಥ ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಈ ತುಕಾರಾಮ್ರನ್ನ ಗೆಲ್ಲಿಸೋಕೆ ನಿಗಮದ ಕೋಟಿ ಕೋಟಿ ದುಡ್ಡು ಬಳಕೆಯಾಯ್ತಾ? ಪರಿಶಿಷ್ಟ ಪಂಗಡದ ಉದ್ಧಾರಕ್ಕಾಗಿ ಬಳಕೆಯಾಗಬೇಕಾಗಿದ್ದಂತಹ ದುಡ್ಡು ಚುನಾವಣೆಯಲ್ಲಿ ಹಣ ಹಂಚುವುದಕ್ಕೆ ಬಳಕೆಯಾಯ್ತಾ? ಹವಾಲಾ ರೂಪದಲ್ಲಿ ಬಳ್ಳಾರಿ ಲೋಕ ಸಮರಕ್ಕೆ ವಾಲ್ಮೀಕಿ ನಿಗಮದ ಹಣ ಖರ್ಚು ಮಾಡಿರುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಈ ತುಕಾರಾಂ ಅವರನ್ನ ಗೆಲ್ಲಿಸುವ ಜವಾಬ್ದಾರಿಯನ್ನ ಆಗ ಸಚಿವರಾಗಿದ್ದಂಥ ಬಿ ನಾಗೇಂದ್ರ ಅವರ ಹೆಗಲಿಗೆ ವಹಿಸಲಾಗಿತ್ತು. ಹಾಗಾಗಿ ಬಿ ನಾಗೇಂದ್ರ ಅವರು ತಮ್ಮ ಇಲಾಖೆಯ ವ್ಯಾಪ್ತಿಗೆ ಬರ್ತಾ ಇದ್ದಂಥ ವಾಲ್ಮೀಕಿ ನಿಗಮದಿಂದ ಹಣವನ್ನ ಈ ರೀತಿಯಾಗಿ ಲೂಟಿ ಹೊಡೆದು ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ 40 ಕೋಟಿಯ ರಹಸ್ಯ ಏನು? 40 ಕೋಟಿ ರೂಪಾಯಿ ಹಣ ನಿಜಕ್ಕೂ ಬಳ್ಳಾರಿಯಲ್ಲಿ ಎಲೆಕ್ಷನ್ಗೆ ಬಳಕೆಯಾಯ್ತಾ? ಲೋಕಸಭಾ ಚುನಾವಣೆಯಲ್ಲಿ ಅದನ್ನ ಬಳಕೆ ಮಾಡಲಾಯ್ತಾ? ಒಂದೊಂದೇ ಆರೋಪಗಳನ್ನ ನೋಡ್ತಾ ಹೋಗೋಣ. ಮೊದಲ ಆರೋಪ, ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನ ಬಳಕೆ ಮಾಡಲಾಗಿದೆ. ನಮಗೆ ಗೊತ್ತಿದೆ ವಾಲ್ಮೀಕಿ ನಿಗಮದ ಹಣ ಯಾವ ರೀತಿಯಾಗಿ ಬಳಕೆಯಾಯಿತು ಅಂತ ಹೇಳಿ. ಚಂದ್ರಶೇಖರ್ ಅವರು ವಾಲ್ಮೀಕಿ ನಿಗಮದ ಅಧೀಕ್ಷಕರಾಗಿದ್ದವರು. ಅವರು ಡೆತ್ ನೋಟ್ ಅನ್ನ ಬರೆಯುವಂತಹ ಸಂದರ್ಭದಲ್ಲಿ ನಕಲಿ ಖಾತೆಗಳನ್ನ ತೆರೆಯೋದಕ್ಕೆ ನಮಗೆ ಮೌಖಿಕವಾಗಿ ಸೂಚನೆ ಕೊಡಲಾಯಿತು. ಸಚಿವಾಲಯದಿಂದಾನೇ ನಮಗೆ ಮೌಖಿಕವಾದಂತಹ ಸೂಚನೆ ಬಂತು. ಅದರ ಪ್ರಕಾರ ನಕಲಿ ಖಾತೆಗಳನ್ನ ಓಪನ್ ಆದಂತಹ ನಕಲಿ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಲಾಯಿತು ಅಂತ ಹೇಳಿ. ಆ ರೀತಿ ನಕಲಿ ಖಾತೆಗಳಿಗೆ ಹೋದಂತಹ ಹಣ ಆ ನಂತರದಲ್ಲಿ ಬಳಕೆಯಾಗಿದ್ದು ಬಳ್ಳಾರಿಯಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಗೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಎಷ್ಟು ಕೋಟಿ ಹಣ ಹಾಗಾದ್ರೆ? 30 ರಿಂದ 40 ಕೋಟಿ ರೂಪಾಯಿ ಹಣ ಅಕ್ರಮವಾಗಿ ಲೋಕಸಭಾ ಎಲೆಕ್ಷನ್ಗೆ ಬಳಕೆಯಾಗಿದೆ ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ. ಸುಮಾರು 92 ಕೋಟಿ 94 ಕೋಟಿಯಷ್ಟು ಹಣ ಹಗರಣ ಆಗಿದೆ ಅನ್ನುವಂಥ ಮಾತು ಕೇಳಿಬರ್ತಾ ಇರೋದು. ಅದರಲ್ಲಿ ಸುಮಾರು 30 ರಿಂದ 40 ಕೋಟಿ ರೂಪಾಯಿ ಹಣ ಬಳ್ಳಾರಿ ಒಂದರಲ್ಲೇ ಎಲೆಕ್ಷನ್ನ ಗೆಲ್ಲೋದಕ್ಕೆ ಫಂಡಿಂಗ್ ಮಾಡಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬರ್ತಾ ಇದೆ.
ಮನೆ ಮನೆಗಳಿಗೆ ಹಂಚೋಕೆ, ಕಾರ್ಯಕರ್ತರಿಗೆ ಹಂಚೋಕೆ ಈ ಹಣವನ್ನ ನೀಡಲಾಗಿದೆಯಂತೆ. ಹಣವನ್ನ ಡ್ರಾ ಮಾಡಿ ಬೇರೆ ಬೇರೆ ಖಾತೆಗಳಿಗೆ ಹಣವನ್ನ ಮೊದಲು ವರ್ಗಾವಣೆ ಮಾಡ್ತಾರೆ, ಆ ನಂತರ ಆ ಹಣವನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಹಾಗೆ ಕನ್ವರ್ಟ್ ಆದಂತಹ ಕ್ಯಾಶ್ ಅನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಮನೆ ಮನೆಗಳಿಗೆ ಹಂಚೋಕೆ, ಕಾರ್ಯಕರ್ತರಿಗೆ ಹಂಚೋಕೆ ಬಳಕೆ ಮಾಡಲಾಗಿದೆ ಅಂತ ಆರೋಪಿಸಲಾಗ್ತಾ ಇದೆ. ಹೈಕಮಾಂಡ್ ಕೊಟ್ಟಂತಹ ಜಯದ ಟಾಸ್ಕ್ ಆಗಿ ಹಣವನ್ನ ಬಳಸಿದ್ದಾರೆ ನಾಗೇಂದ್ರ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಆರೋಪ. ಹೈಕಮಾಂಡ್ ಟಾಸ್ಕ್ ಕೊಟ್ಟಿದ್ದು ಬಿ ನಾಗೇಂದ್ರ ಅವರಿಗೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಇ ತುಕಾರಾಂ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕು. ಆ ಟಾಸ್ಕ್ ನಲ್ಲಿ ನಾಗೇಂದ್ರ ಅವರು ಗೆದ್ದು ತೋರಿಸಬೇಕಾಗಿತ್ತು. ಯಾಕಂದ್ರೆ ಒಂದಿಷ್ಟು ಆತಂಕಗಳಿತ್ತಲ್ಲ, ಸಚಿವ ಸ್ಥಾನವನ್ನ ಕಳ್ಕೊಂಡ್ಬಿಡ್ತಾರೆ, ಆ ರೀತಿಯಾದಂತಹ ಮಾತುಗಳೆಲ್ಲ ಇತ್ತಲ್ಲ. ಹಾಗಾಗಿ ಗೆದ್ದು ತೋರಿಸಬೇಕಾಗಿತ್ತು. ಬಟ್ ಹಾಗೆ ಗೆದ್ದು ತೋರಿಸೋದಕ್ಕೆ ವಾಲ್ಮೀಕಿ ನಿಗಮದ ಹಣವನ್ನ ಲೂಟಿ ಹೊಡೆದು ಅದನ್ನ ಬಳಕೆ ಮಾಡಲಾಗಿದೆ ಎನ್ನುವಂತಹ ಆರೋಪ ನಾಗೇಂದ್ರ ಅವರ ವಿರುದ್ಧ ಕೇಳಿಬರ್ತಾ ಇರೋದು. ದಲಿತರ ಹಣವನ್ನ ಕಬಳಿಸಿ ಇ ತುಕಾರಾಂ ಬಳ್ಳಾರಿಯಲ್ಲಿ ಜಯ ಸಾಧಿಸಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಣ ಹವಾಲಾ ರೂಪದಲ್ಲಿ ಬಳ್ಳಾರಿ ಎಲೆಕ್ಷನ್ಗೆ ಖರ್ಚು ಮಾಡಲಾಗಿದೆ ಎನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ನಾಯಕರು ಈ ಬಗ್ಗೆ ಆರೋಪವನ್ನ ಮಾಡ್ತಿದ್ದಾರೆ. ಸುಮಾರು 30ರಿಂದ 40 ಕೋಟಿ ರೂಪಾಯಿ ಹಣ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತಹ ಹಣ. ಆ ಹಣವನ್ನ ಕ್ಯಾಶ್ ಮಾಡಿಕೊಂಡು ಬಳ್ಳಾರಿ ಚುನಾವಣೆಯಲ್ಲಿ ಮನೆ ಮನೆಗಳಿಗೆ ಹಂಚಿ, ಕಾರ್ಯಕರ್ತರಿಗೆ ಹಂಚಿ, ಹಾಗೆ ಹಂಚಿದಂತಹ ದುಡ್ಡಲ್ಲಿ ಇ ತುಕಾರಾಂ ಅವರು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ ಅಂತ ಹೇಳಿ ಬಳ್ಳಾರಿಯ ನಾಯಕ, ಬಿಜೆಪಿಯ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಅವರು ಆರೋಪವನ್ನ ಮಾಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಯಾ ಜಿಲ್ಲೆಗಳ ಉಸ್ತುವಾರಿ ಮಂತ್ರಿಗಳು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡ್ಬೇಕಂತಂದೇಳಿ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವರು ಮಂತ್ರಿಗಳಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ರು. ಆ ಟಾಸ್ಕ್ ನಂತೆಯೇ ಬಳ್ಳಾರಿಯ ನಾಗೇಂದ್ರ ಅವರು ಕೂಡ ಒಂದು ಟಾಸ್ಕ್ ಕೊಟ್ಟಿದ್ರು. ಆ ಟಾಸ್ಕ್ ಪ್ರಕಾರನೇ ಇವತ್ತು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಸುಮಾರು 30ರಿಂದ 40 ಕೋಟಿ ಹಣವನ್ನು ಅದರಿಂದ ಕಬಳಿಸಿ ಈ ಒಂದು ಅಖಂಡ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ಖರ್ಚು ಮಾಡಿರುವುದು ಇಡೀ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಹಾಗಾಗಿ ಇವತ್ತು ನಾನು ಮಾನ್ಯ ಲೋಕಸಭಾ ಸದಸ್ಯರ ತುಕಾರಾಮಲ್ಲಿ ಒತ್ತಾಯ ಮಾಡೋದೇನೆಂದ್ರೆ, ನಿಮಗೆ ಸಮಾಜದ ಬಗ್ಗೆ ಅಭಿಮಾನ, ಕಾಳಜಿ ಇದ್ರೆ ನೀವು ಈ ಕೂಡಲೇ ರಾಜೀನಾಮೆ ಕೊಟ್ಟು ಈ ಒಂದು ಚುನಾವಣೆಯಿಂದ ನೀವು ಹಿಂದೆ ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳು, ಕಳೆದ ಚುನಾವಣೆಯಲ್ಲಿ ತಾವು ನ್ಯಾಯಯುತವಾಗಿ ಗೆದ್ದಿಲ್ಲ. ನಮ್ಮ ಸಮಾಜದ ಇವತ್ತು ನಮ್ಮ ದಲಿತರ ಹಣವನ್ನು ವಾಲ್ಮೀಕಿ ನಿಗಮದಿಂದ ಕಬಳಿಸಿ ಅದನ್ನ ಅಕ್ರಮವಾಗಿ ಅವಲದ ರೂಪದಲ್ಲಿ ಈ ಒಂದು ಚುನಾವಣೆಯಲ್ಲಿ ಖರ್ಚು ಮಾಡಿದ್ದೀರಿ. ಪ್ರತಿ ಮತಗಳಿಗೆ ಮನೆ ಮನೆಗೆ ದುಡ್ಡನ್ನು ಹಂಚಿ ಬೂತ್ಗಳಿಗೆ ಖರ್ಚಂತೆ ಕಾರ್ಯಕರ್ತರು ನಿಮ್ಮ ಕಾಂಗ್ರೆಸ್ ಲೀಡರ್ ಕೊಟ್ಟು ಈ ಒಂದು ಚುನಾವಣೆಯಲ್ಲಿ 50ರಿಂದ 60 ಕೋಟಿ ನೀವು ಖರ್ಚು ಮಾಡಿದ್ದೀರಿ. ಹಾಗಾಗಿ ತುಕಾರಾಂ ಅವರಿಗೆ ನೈತಿಕತೆ ಎಂಬುದು ಇದ್ದಿದ್ರೆ, ನಿಮಗೆ ಸ್ವಾಭಿಮಾನ ಅಂತ ಇದ್ರೆ ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ನೀವು ರಾಜೀನಾಮೆ ಕೊಡದೇ ಇದ್ದರೆ ನಿಮ್ಮ ವಿರುದ್ಧ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಎಸ್ ಟಿ ಮೋರ್ಚಾ ಮತ್ತು ನಮ್ಮ ಸಮಾಜ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತಂದೇಳಿ ನಾನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಮುಖಾಂತರ ನಮ್ಮ ಎಸ್ ಟಿ ಮೋರ್ಚಾದ ವತಿಯಿಂದ ಚುನಾವಣಾ ಆಯೋಗ ಕೂಡ ಈ ವಾರದಲ್ಲಿ ನಾವು ದೂರು ಕೊಡ್ತಾ ಇದ್ದೀವಿ. ವಾಲ್ಮೀಕಿ ವ್ಯೂಹದಲ್ಲಿ ರಾಜ್ಯ ಸರ್ಕಾರವನ್ನ ಸಿಲುಕಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನು ವಿಪಕ್ಷ ಬಿಜೆಪಿ ಮಾಡ್ತಾ ಇದೆ. ಯಾಕಂದ್ರೆ ಅಧಿವೇಶನದ ಹೊತ್ತಲ್ಲಿ ಬಿಜೆಪಿಗೆ ಈ ವಾಲ್ಮೀಕಿ ಹಗರಣ ಬಹಳ ದೊಡ್ಡ ಅಸ್ತ್ರವಾಗಿ ಕೈಗೆ ಸಿಕ್ಕಿದೆ. ವಾಲ್ಮೀಕಿ ಹಗರಣವನ್ನ ದೊಡ್ಡ ಮಟ್ಟದಲ್ಲಿ ಇದನ್ನ ಪ್ರಯೋಗ ಮಾಡಿ ರಾಜ್ಯ ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡಬೇಕು, ರಾಜ್ಯ ಸರ್ಕಾರವನ್ನ ಮಾತಿನಲ್ಲೇ ಸಿಕ್ಕಿಸಿ ಹಾಕಬೇಕು ಅನ್ನುವಂತಹ ತಂತ್ರಗಾರಿಕೆ ಬಿಜೆಪಿಯದ್ದು. ಹಾಗಾಗಿ ಕೇವಲ ಸದನದ ಒಳಗ್ ಮಾತ್ರ ಅಲ್ಲ, ಸದನದ ಹೊರಗೂ ಕೂಡ ವಾಲ್ಮೀಕಿ ವ್ಯೂಹವನ್ನ ರಚಿಸಿದೆ ಬಿಜೆಪಿ ಪಾಳಿಯ. ಯಾವ ರೀತಿ ಅಂದ್ರೆ, ಅಧಿವೇಶನ ಆರಂಭಕ್ಕೂ ಮುನ್ನ ಇವತ್ತು ಕಮಲ ಪಾಳಿಯ ಪಾದಯಾತ್ರೆಯನ್ನ ಮಾಡೋದಕ್ಕೆ ಮುಂದಾಗಿತ್ತು. ಅದಕ್ಕೂ ಮೊದಲು ಕೂಡ ಇದೇ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಹಲವು ಬಾರಿ ಪ್ರತಿಭಟನೆಯನ್ನ ಮಾಡಿತು. ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಹೋರಾಟದ ರಣಕಹಳಿಯನ್ನ ಮೊಳಗಿಸಿದ್ರು ಬಿಜೆಪಿಯ ನಾಯಕರು. ಮತ್ತೊಂದು ಕಡೆ ಸದನದ ಒಳಗೂ ಕೂಡ ಮಧ್ಯಾಹ್ನದ ನಂತರದಲ್ಲಿ ಪ್ರಶ್ನೋತ್ತರದ ಸಂದರ್ಭದಲ್ಲಿ ಸದನದ ಒಳಗೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಲಾಯಿತು. ವಾಲ್ಮೀಕಿ ಹಗರಣದ ವಿಚಾರವನ್ನ ಪ್ರಸ್ತಾಪ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿಯ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಲಾಪದಲ್ಲಿ ಈ ಸಂದರ್ಭದಲ್ಲಿ ಸರ್ಕಾರ ಹಾಗೆ ಪ್ರತಿಪಕ್ಷದ ನಡುವೆ ವಾಲ್ಮೀಕಿ ವಾಕ್ಸಮರ ನಡೆಯಿತು. ಆ ಮೂಲಕ ರಾಜ್ಯ ಸರ್ಕಾರವನ್ನ ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಕಟ್ಟಿ ಹಾಕಬೇಕು ಅನ್ನುವಂತಹ ತಂತ್ರಗಾರಿಕೆ ವಿಪಕ್ಷ ಬಿಜೆಪಿಯದ್ದು. ಇದು ಇವತ್ತು ಬೆಳಗ್ಗೆ ಸದನಕ್ಕೆ ತೆರಳುವುದಕ್ಕೂ ಮುಂಚೆ
ಕಲಾಪದಲ್ಲಿ ಭಾಗಿಯಾಗುವುದಕ್ಕೂ ಮುಂಚೆ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದಂತಹ ಬಿಜೆಪಿಯ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಸಮರ್ಥ ಕಾಂಗ್ರೆಸ್ ಸರ್ಕಾರಕ್ಕೆ, ಅಧ್ಯಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಬಂಧಿಸಬೇಕು. 187 ಕೋಟಿ ಹಗಲ ಧರಣಿ ಮಾಡಿರುವ ಸರ್ಕಾರಕ್ಕೆ ಹುಡುಕಿ ಕೊಡಿ ಬಂಧಿಸಬೇಕು. ವಹಿಸಲೇಬೇಕು. ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟಾಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಾರದರ್ಶಕ ಅದು ಇದು ಅಂತ ಹೇಳಿದ್ರು. ದಯವಿಟ್ಟು ಈ ದಲಿತರಿಗೆ ನ್ಯಾಯ ಕೊಡಬೇಕು. ದಲಿತರಿಗೆ ನ್ಯಾಯ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಕೊಟ್ಟಿದ್ದೀರಿ ನಾವು. ನಡ್ಕ ಬಂದಿರ್ತಕ್ಕಂಥದ್ದು ಕೇಳ್ರಿ. ಅಲ್ಲ ಸ್ವಲ್ಪ ನಾವು ವಿ ಆರ್ ರೆಡಿ ಫಾರ್ ಎನಿ ಡಿಬೇಟ್. ಈ ತರ ಯಾವತ್ತೂ ನಡೆದಿಲ್ಲ ಇತಿಹಾಸದಲ್ಲಿ. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರ್ಕೊಳ್ಳಲ್ಲ, ಚರ್ಚೆ ಮಾಡಕ್ ತಯಾರಾಗಿದ್ದೀವಿ. ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು. ಈಗ ನೀವು ಕ್ವಶನ್ ಅವರ್ ತಗೊಂಡಿದ್ದೀರಿ, ಎಷ್ಟು ಲೂಟಿ ಹೊಡೆದಿದ್ದಾರೆ ಅದನ್ನೆಲ್ಲ ಅದಕ್ಕೋಸ್ಕರ ನಾವು ವಾಲ್ಮೀಕಿ ಪ್ರಕರಣ ಇರ್ಬೋದು ಅಥವಾ ಯಾವುದೇ ಪ್ರಕರಣ ಇರ್ಬೋದು ಮಾತಾಡ್ಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಹೇಳ್ತಾರಲ್ಲ, ನಿಯಮಾವಳಿ ಪ್ರಕಾರ ಸಭೆ ನಡೆಸಿ ಅಷ್ಟೇ. ಪ್ರಶ್ನೋತ್ತರ ದಯವಿಟ್ಟು ಬೂತ್ನಲ್ಲಿ ಹಿರಿಯ ಸದಸ್ಯರು ದಯವಿಟ್ಟು ಸ್ವಲ್ಪ ಪ್ರಶ್ನೋತ್ತರ ಆಗಲಿ. ನೋಡಿ, ನಾನು ನಿಮ್ಗೆ ಕನ್ನಡದಲ್ಲಿ ಹೇಳಿದ್ದೇನೆ, ಪ್ಲೀಸ್ ಸಿಟ್ ಡೌನ್. ಇಂಗ್ಲಿಷ್ ಅಲ್ಲಿ ಇದ್ದೇನೆ, ಒಂಚು ಕೂತ್ಕೊಳ್ಳಿ. ತುಮಲ್ಲಿ ಕೂಡ ಹೇಳ್ತಾ ಇದ್ದೇನೆ, ಯಾರು ಕೇಳುದಿಲ್ಲ. ದಯವಿಟ್ಟು ಸ್ವಲ್ಪ ಕೂತ್ಕೊಳ್ಳಿ, ಪ್ರಶ್ನೋತ್ತರ ಆಗ್ಲಿ. ಮತ್ತೆ ನಿಮ್ಗೆ ಅವಕಾಶ ಇದೆ ಮಾತಾಡ್ಬೇಕಂದ್ರೆ ನೀವು ಮಾತಾಡಕ್ಕೆ ಹೋಗ್ಬೇಡಿ. ಅಲ್ಲ, 1 ನಿಮಿಷ ಯಾಕೆಂದ್ರೆ ಪ್ರಶ್ನೋತ್ತರ ಸ್ಟಾರ್ಟ್ ಆಗ್ತದೆ. ಈಗ ಪ್ರಶ್ನೆ ಸ್ಟಾರ್ಟ್ ಮಾಡಿ. ವಾಪಸ್ ಇಟ್ಟು ಕೃಷ್ಣ ಬೈರೇಗೌಡರು. ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ನೀವು ಪ್ರಶ್ನೋತ್ತರ ಆದ್ಮೇಲೆ ಅವಕಾಶ ಕೊಡ್ತೀರಾ? ಖಂಡಿತ ಕೊಡ್ತೀವಿ. ಇದು ಇವತ್ತು ಸದನದ ಹೊರಗೆ ಹಾಗೆ ಸದನದ ಒಳಗೆ ವಾಲ್ಮೀಕಿ ಹಗರಣ ಸದ್ದು ಮಾಡಿದಂತಹ ರೀತಿ. ಇವತ್ತು ಮಳೆಗಾಲದ ಅಧಿವೇಶನ ಆರಂಭ ಆಗುವುದಕ್ಕೂ ಮುನ್ನವೇ ಬೆಳಗ್ಗೆ ಮೊದಲಿಗೆ ಮಹರ್ಷಿ ವಾಲ್ಮೀಕಿಯವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದಂತಹ ಬಿಜೆಪಿಯ ಶಾಸಕರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಮೊದಲಿಗೆ ಪ್ಲಕಾರ್ಡ್ಗಳನ್ನ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಬೇಕು. ಯಾಕೆ ಅಂತಂದ್ರೆ ದಲಿತರಿಗೆ ಸಂಬಂಧಪಟ್ಟಂತಹ ಹಣ ಅದನ್ನ ಲೂಟಿ ಮಾಡಲಾಗಿದೆ ವಾಲ್ಮೀಕಿ ಹಗರಣದ ಮೂಲಕ. ಎಸ್ಸಿಪಿಟಿಎಸ್ಪಿ ಅದರಲ್ಲಿದ್ದಂತಹ ಹಣವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಲಾಗಿದೆ. ಆ ಮೂಲಕ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕಾದಂತಹ ಹಣವನ್ನ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿದೆ, ಲೂಟಿ ಮಾಡಿದೆ ಅನ್ನುವಂತಹ ಆರೋಪ ಬಿಜೆಪಿಯ ನಾಯಕರದ್ದು, ಬಿಜೆಪಿಯ ಶಾಸಕರದ್ದು. ಹಾಗಾಗಿ ವಿಧಾನಸೌಧದ ಆವರಣದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ನೀಡ್ಲಿ ದಲಿತ ವಿರೋಧಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡ್ಲಿ ಅನ್ನುವಂಥ ಆಗ್ರಹವನ್ನ ಬಿಜೆಪಿಯ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನ ಸದಸ್ಯರು ಮಾಡಿದ್ರು. ಅದಾದಂತಹ ನಂತರದಲ್ಲಿ ಕಲಾಪ ಆರಂಭ ಆಗುತ್ತೆ.
ಇವತ್ತು ಮಧ್ಯಾಹ್ನ ಕಲಾಪ ಆರಂಭ ಆದಂತಹ ಸಂದರ್ಭದಲ್ಲಿ, ಊಟದ ನಂತರ ಕಲಾಪ ಮತ್ತೆ ಆರಂಭ ಆದಂತಹ ಸಂದರ್ಭದಲ್ಲಿ ಪ್ರಶ್ನೋತ್ತರದ ವೇಳೆಯಲ್ಲಿ ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಾಗಿ ಆಗ್ರಹವನ್ನ ಮಾಡ್ತಾರೆ. ಈ ವಿಚಾರವಾಗಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯಾಗಬೇಕು, ಸುದೀರ್ಘವಾದಂತಹ ಚರ್ಚೆಯಾಗಲಿ ಸದನದಲ್ಲಿ ಅನ್ನುವಂತಹ ಆಗ್ರಹವನ್ನ ಬಿಜೆಪಿಯ ನಾಯಕರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವುದೇ ಹಗರಣ ಇರಲಿ, ಆ ಹಗರಣದ ಚರ್ಚೆಗೆ ನಾವು ಸಿದ್ಧ ಇದ್ದೀವಿ ಅನ್ನುವಂಥ ಉತ್ತರವನ್ನ ಕೊಡ್ತಾರೆ. ಯಾವಾಗ ವಾಕ್ಸಮರ ಬಹಳ ದೊಡ್ಡ ಮಟ್ಟದಲ್ಲಾಗುತ್ತೋ ಈ ಸಂದರ್ಭದಲ್ಲಿ ಸ್ಪೀಕರ್ ಯುಟಿ ಖಾದರ್ ಆ ನಂತರ ಚರ್ಚೆಗೆ ಅವಕಾಶವನ್ನ ನಾನು ಕೊಡ್ತೀನಿ, ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀನಿ, ಆದ್ರೆ ಈಗ ಪ್ರಶ್ನೋತ್ತರ ಕಲಾಪ ಮುಂದುವರಿಯಲಿ ಅನ್ನುವಂಥ ಮಾತನ್ನ ಹೇಳಿ ಆ ನಂತರ ಅದನ್ನ ಮುಂದೂಡಿಕೆ ಮಾಡ್ತಾರೆ. ಚರ್ಚೆಗೆ ಅವಕಾಶ ಕೊಡ್ತೀನಿ ಅನ್ನುವಂಥ ಪ್ರಾಮಿಸ್ನ ಮಾಡ್ತಾರೆ ಸ್ಪೀಕರ್ ಯುಟಿ ಖಾದರ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸೆಷನ್ಗೆ ಹೋಗೋದಕ್ಕೂ ಮುಂಚೆ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ. ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಕರ್ನಾಟಕದ ಇತಿಹಾಸದಲ್ಲೇ 187 ಕೋಟಿ ದಲಿತರ ಹಣವನ್ನ ಲೂಟಿ ಮಾಡಿರೋದು ಕರ್ನಾಟಕದ 75 ವರ್ಷದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಮಾಡಿರಲಿಲ್ಲ. ಅಂತ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇತ್ತು, ನಾವು ದಲಿತರ ಚಾಂಪಿಯನ್ಸ್ ಅಂತ, ನಾವು ದಲಿತರ ಪರವಾಗಿದ್ದೀರಿ ಅಂತ. ಇವತ್ತು ದಲಿತರ ಓಟನ್ನ ತೆಗೆದುಕೊಂಡು ಅಧಿಕಾರಕ್ಕೆ ಬಂದು ದಲಿತರ ಹಣವನ್ನ ಲೂಟಿ ಮಾಡದಂತ ಯಾವುದಾದ್ರೂ ಪಕ್ಷ ಕರ್ನಾಟಕದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ. ನಾವು ದಲಿತರ ಚಾಂಪಿಯನ್ ಅಂತ ಹೇಳ್ತೀರಿ. ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಯಾವ ಅಧಿಕಾರಿ ಇದ್ದಾನೆ, ನಿಷ್ಠಾವಂತ ಅಧಿಕಾರಿ, ಅವನು ಕೂಡ ದಲಿತ. ಇವತ್ತು ಲೂಟಿ ಹೊಡೆದಿರೋ 187 ಕೋಟಿ ಅದು ಕೂಡ ದಲಿತರ ಹಣ. ಒಂದ್ ಕಡೆ ದಲಿತರು ಓಟ್ ಬೇಕು, ಇನ್ನೊಂದ್ ಕಡೆ ದಲಿತರ ನೋಟ್ ಬೇಕು, ಇನ್ನೊಂದ್ ಕಡೆ ದಲಿತರ ಸಾವು ಬೇಕು. ಇದು ಕಾಂಗ್ರೆಸ್ಸಿನ ನೀತಿ. ಇವತ್ತು ಇದನ್ನ ಪ್ರತಿಭಟಿಸಿ ನಾನು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಮ್ಮ ಉಪನಾಯಕರಾದಂಥ ಬೆಲ್ಲದ್ದವರು, ರೆಡ್ಡಿಯವರು, ನಮ್ಮ ಮುನ್ರಾಜು, ನಮ್ಮ ರವಿ, ಎಲ್ಲರೂ ಕೂಡ ಈ ಸರ್ಕಾರ ನೈತಿಕವಾಗಿ ಸತ್ತೋಗಿದೆ. ಈ ಸರ್ಕಾರ ಅಧಿಕಾರದಲ್ಲಿರುವಂಥ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಮಾನ ಮರ್ಯಾದೆ ಇದ್ದರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಯಿತು. ಇವತ್ತು ಯಾವ ಮುಖ ಇಟ್ಕೊಂಡು ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದನ್ನ ವಿಧಾನಸಭೆ ಒಳಗಡೆ ಇವತ್ತು ನಿಲುವಳಿ ಸೂಚನೆಯನ್ನ ಮನ್ನಣೆ ಮಾಡಿದಿರಿ. ಯಾವುದೇ ಕಾರಣಕ್ಕೂ ಈ ದಲಿತರ ಹಣವನ್ನ ನುಂಗಿದಂತ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಬಾರದು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನ ನಾವು ಮಾಡ್ತೀರಿ. ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತ ಹೇಳಿ ಜನರಿಗೆ ಕಿವಿಗೆ ಹೂ ಮುಡಿಸೋತೇನು ಬಂದಿದ್ದಾರೆ. ಇವರ ಬಂಡವಾಳ ಬಯಲಾಗಿದೆ. ನಾವಿವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ನೈತಿಕತೆ ನೀವು ಕಳೆದುಕೊಂಡಿದ್ದೀರಿ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರೋದಕ್ಕೆ ನೀವು ಆ ನೈತಿಕತೆಯನ್ನು ಕಳೆದುಕೊಂಡಿದ್ದೀರಿ. ಸಮಯ ವ್ಯರ್ಥ ಮಾಡ್ದೇನೆ ನಿಮ್ಮ ಮಾಜಿ ಸಚಿವ ನಾಗೇಂದ್ರ ಅವರು ಈಗ ತಾಲೆ ಇಡಿ ಕಸ್ಟಡಿನಲ್ಲಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಯಾರೋ ಅಧಿಕಾರಿಗಳು ಸೇರಿಕೊಂಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಮಾಡಿದ್ದಾರೆ ಅಂತೇಳಿ ಅವರ ಶಾಸಕರಿಗೆ ಕ್ಲೀನ್ ಚಿಟ್ ಕೊಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಒಪ್ತಕ್ಕಂಥದ್ದಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ ಆಗಿದ್ರೆ ಇವತ್ತು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಮೂಢ ಹಗರಣ ಸಿಬಿಐಗೆ ವಹಿಸಬೇಕಾಗ್ತದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತೇನು ಸತ್ಯ ನೀವೇ ಬಹಿರಂಗಪಡಿಸಬೇಕು. ಲೋಕಸಭಾ ಚುನಾವಣೆಯಲ್ಲಿ ಈ ಹಣ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಇಡಿಯವರು ಕೂಡ ಹೇಳಿದ್ದಾರೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಉತ್ತರವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಸದನದ ಒಳಗಡೆ ಕೊಡಬೇಕಾಗ್ತದೆ. ವಾಲ್ಮೀಕಿ ಸಮಾಜಕ್ಕೆ ಕಾಂಗ್ರೆಸ್ನಿಂದ ಮಾತ್ರ ಅಲ್ಲ, ಬಿಜೆಪಿಯಿಂದಾನೂ ಅನ್ಯಾಯ ಆಗಿದೆ ಎನ್ನುವಂತಹ ಆರೋಪ ಕೇಳಿಬರ್ತಾರೆ. ವಾಲ್ಮೀಕಿ ಸ್ಕ್ಯಾಮ್ ವಿರುದ್ಧ ಪ್ರತಿಭಟಿಸ್ತಾ ಇರೋ ರಾಮುಲೂರಿಂದ ಅನ್ಯಾಯ ಆಗಿದೆಯಂತೆ. ಎಸ್ಟಿ ಮೀಸಲು ಕ್ಷೇತ್ರಕ್ಕೆ ಆಂಧ್ರದ ನಾಯ್ಡು ಸಮಾಜದ ವ್ಯಕ್ತಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು. ಈ ಭಾಗದಲ್ಲಿ ವಾಲ್ಮೀಕಿ ಮುಖಂಡರು ಬೆಳಿಬಾರ್ದು ಅಂತ ಕರ್ಕೊಂಡು ಬಂದ್ರ ಬಿಜೆಪಿ ಮುಖಂಡರೇ
ಶ್ರೀರಾಮುಲು ಅವರ ವಿರುದ್ಧ ಇಂಥದ್ದೊಂದು ಅನ್ಯಾಯ ಆಗಿದೆ ಎನ್ನುವಂಥ ಆರೋಪವನ್ನ ಮಾಡ್ತಿದ್ದಾರೆ. ವಾಲ್ಮೀಕಿ ಸಮಾಜಕ್ಕೆ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿಯಿಂದಲೂ ಅನ್ಯಾಯ ಆಗಿದೆ ಎನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ. ಆರೋಪ ಮಾಡ್ತಾ ಇರೋರು ಯಾರು ಬೇರೆ ಪಕ್ಷದವರಲ್ಲ, ಬಿಜೆಪಿ ಪಕ್ಷದ ಈ ಭಾಗದ ನಾಯಕರೇ ಇಂಥದ್ದೊಂದು ಆರೋಪವನ್ನ ಮಾಡ್ತಿದ್ದಾರೆ. ಅದು ಕೂಡ ಶ್ರೀರಾಮುಲು ಅವರಿಂದಲೇ ಅನ್ಯಾಯ ಆಗಿದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ಎಸ್ಟಿ ಮೀಸಲು ಕ್ಷೇತ್ರಕ್ಕೆ ಆಂಧ್ರದ ನಾಯ್ಡು ಸಮಾಜದ ವ್ಯಕ್ತಿಗೆ ಶ್ರೀರಾಮುಲು ಅವರು ಹೇಳಿ ಟಿಕೆಟ್ ಅನ್ನ ಕೊಡಿಸಿದ್ದಂತೆ. ಆ ವ್ಯಕ್ತಿ ಯಾರು ಅಂದ್ರೆ ನೀವು ಗಮನಿಸ್ತಾ ಇದ್ದೀರಿ, ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ದಂಥ ಲೋಕೇಶ್ ನಾಯ್ಡು ಚುನಾವಣೆಯಲ್ಲಿ ಸೋತಿದ್ದಾರೆ. ಸುಮಾರು 50,000 ಮತಗಳ ಅಂತರದಿಂದ ಲೋಕೇಶ್ ನಾಯ್ಡು ಸೋಲನ್ನ ಕಂಡಿದ್ದಾರೆ. ಬಟ್ ಕೂಡ್ಲಿಗಿ ಕ್ಷೇತ್ರಕ್ಕೆ ಲೋಕೇಶ್ ನಾಯ್ಡು ಅವರ ಬದಲಾಗಿ ಬೇರೆ ಆ ಭಾಗದ ಹಲವು ನಾಯಕರು ಆಕಾಂಕ್ಷಿಗಳಾಗಿದ್ರು. ಆದರೂ ಕೂಡ ಎಸ್ಟಿ ಸಮುದಾಯಕ್ಕೆ ಸೇರಿದವರೇ ಅಲ್ಲ, ಆಂಧ್ರದ ನಾಯ್ಡು ಸಮುದಾಯಕ್ಕೆ ಸೇರಿದವರು. ಅಂಥ ಲೋಕೇಶ್ ಅವರಿಗೆ ಟಿಕೆಟ್ನ ಕೊಡ್ಲಾಯ್ತು, ಆ ಮೂಲಕ ಎಸ್ಟಿ ಸಮುದಾಯಕ್ಕೆ ಅನ್ಯಾಯ ಮಾಡಲಾಯಿತು ಅನ್ನುವಂಥ ಆರೋಪವನ್ನ ಖುದ್ದು ಬಿಜೆಪಿಯ ನಾಯಕರೇ ಮಾಡಿದ್ದಾರೆ. ಹಾಗಾದ್ರೆ ಶ್ರೀರಾಮುಲು ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಏನು? ನಿಜಕ್ಕೂ ಎಸ್ಟಿ ಸಮುದಾಯಕ್ಕೆ ಸೇರದಂಥ ವ್ಯಕ್ತಿಗೆ ಟಿಕೆಟ್ ಅನ್ನ ಕೊಡುವಂತಹ ಕೆಲಸ ಆಯ್ತಾ ಬಿಜೆಪಿಯಿಂದ? 2023ರ ವಿಧಾನಸಭಾ ಚುನಾವಣೆಯಲ್ಲಿ ಈ ರೀತಿ ಶ್ರೀರಾಮುಲು ಅವರಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಬಿಜೆಪಿಯ ಎಸ್ಟಿ ಮೋರ್ಚಾದ ನಾಯಕರೇ ಆರೋಪವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಎಸ್ಟಿ ಮೀಸಲು ಕ್ಷೇತ್ರ ಕೂಡ್ಲಿಗೆ, ಅಲ್ಲಿಗೆ ಆಂಧ್ರದ ನಾಯ್ಡು ಸಮಾಜಕ್ಕೆ ಸೇರಿದಂತಹ ವ್ಯಕ್ತಿ ಲೋಕೇಶ್ ಅವರಿಗೆ ಟಿಕೆಟ್ನ ಕೊಡ್ಲಾಯಿತು. ಕಾರ್ಯಕರ್ತರ ವಿರೋಧದ ನಡುವೆಯೂ ಕೂಡ ಲೋಕೇಶ್ ಅವರಿಗೆ ಕೂಡ್ಲಿಗಿ ಟಿಕೆಟ್ನ ನೀಡಲಾಯಿತು. ಕಳೆದ ಚುನಾವಣೆಯಲ್ಲಿ 50,000 ಮತಗಳ ಅಂತರದಿಂದ ಸೋತರು ಅವರು. ಬಟ್ ನಕಲಿ ಎಸ್ಟಿ ಸರ್ಟಿಫಿಕೇಟ್ ಅನ್ನ ಲೋಕೇಶ್ ನಾಯ್ಡು ಅವರು ಹೊಂದಿದ್ದಾರೆ ಅನ್ನುವಂಥ ಆರೋಪ ಎಸ್ಟಿ ಮೋರ್ಚಾದ ನಾಯಕರದ್ದು. ನಕಲಿ ಸರ್ಟಿಫಿಕೇಟ್ ಇದ್ದಂತಹ ವಿಚಾರ ಗೊತ್ತಿದ್ದು ಕೂಡ ಶ್ರೀರಾಮುಲು ಅವರು ಟಿಕೆಟ್ ಕೊಡಿಸಿದ್ರು ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ. ಸ್ಥಳೀಯ ವಾಲ್ಮೀಕಿ ಸಮುದಾಯದ ನಾಯಕರ ಬದಲಿಗೆ ಹೊರಗಿನಿಂದ ಕರ್ಕೊಂಡು ಬಂದು ಸ್ಪರ್ಧೆಯನ್ನ ಮಾಡಿಸಿದ್ರು ಕೂಡ್ಲಿಗಿನಲ್ಲಿ. ಈಗ ಖುದ್ದು ಕೋರ್ಟ್ ಹೇಳಿದೆ, ಅವರು ತೋರಿಸಿರುವಂತಹ ಎಸ್ಟಿ ಸರ್ಟಿಫಿಕೇಟ್ ಏನಿದೆ ಆ ಸರ್ಟಿಫಿಕೇಟ್ ಅನ್ನ ಕೋರ್ಟೇ ರದ್ದು ಮಾಡಿದೆ ಅಂತ ಹೇಳಿ ಬಿಜೆಪಿಯ ನಾಯಕ, ಎಸ್ಟಿ ಮೋರ್ಚಾದ ನಾಯಕ ಆರೋಪವನ್ನ ಮಾಡಿದ್ದಾರೆ. ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ಬಹಳ ಆಗ್ಬಿಟ್ಟಿದೆ. ಒಬ್ಬ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷನಾಗಿ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದೇನಂತಂದ್ರೆ, ನಕಲಿ ಜಾತಿ ಪ್ರಮಾಣ ಪತ್ರ ಈ ಲೋಕೇಶ್ ನಾಯ್ಡು ಎಷ್ಟು ಜನಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಅಂದ್ರೆ, ನಮ್ಮ ಜನಕ್ಕೆ ಏನು ಸವಲತ್ತುಗಳನ್ನ ಯಾರು ಪಡಿಬೇಕು ಅವರು ಪಡ್ಕೊಂಡಿಲ್ಲ, ಅಂಥವ್ರಿಗೆ ಅನ್ಯಾಯ ಆಗೋದು ನಾನು ಇಷ್ಟಪಡಲ್ಲ. ಕೂಡಲೇ ಈ ಸರ್ಕಾರ ಅವನಿಗೆ ಕೊಟ್ಟಿರ್ತಕ್ಕಂಥ ಏನು ಒಂದು ಸೌಲಭ್ಯಗಳದಲ್ಲ ಅವನ್ನ ಕ್ಯಾನ್ಸಲ್ ಮಾಡಿ ಅದನ್ನು ಆ ಭಾಗದಲ್ಲಿ ಇರ್ತಕ್ಕಂಥ ನಿಜವಾದ ಎಷ್ಟುಗಳು ಏನೀಗ ಇವ್ರಿಗೇನು ಮಂಜೂರು ಮಾಡಿದಾರಲ್ಲ ಆ ಭಾಗದಲ್ಲಿ ಇರ್ತಕ್ಕಂಥ ಎಷ್ಟುಗಳಿಗೆ ಈ ಒಂದು ಗ್ಯಾಸ್ ಏಜೆನ್ಸಿ ಆಗಿರ್ಬೋದು, ಅದು KDB ಲ್ಯಾಂಡ್ ಇರ್ಬೋದು, ಅವರಿಗೆ ಅಲರ್ಟ್ ಮಾಡಿ ಕೊಡ್ಬೇಕಂತಂದೇಳಿ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಕೋರ್ಟಲ್ಲಿ ವಾದ ವಿವಾದಗಳು ನಡೆದು ಆ್ಯಕ್ಚುಲಿ ಯಾರೇ ಕ್ಯಾಶ್ ಸರ್ಟಿಫಿಕೇಟ್ ತಂದರೂ ಕೂಡ ಅವರ ಒಂದು ತಂದೆ ತಾಯಿ ಮುಖಾಂತರ ಇವತ್ತು ಸ್ಕೂಲಲ್ಲಿ ಅಡ್ಮಿಷನ್ ಮಕ್ಕಳು ಮಾಡೋಕೆ ಹೋದ್ರೆ ಅವ್ರ ತಂದೆ ತಾಯಿ ಒಂದು ಪೋಷಕರ ಒಂದು ಜಾತಿ ಆಧಾರಿತದ ಮೇಲೆ ಕ್ಯಾಶ್ ಸರ್ಟಿಫಿಕೇಟ್ ಮಂಜೂರು ಮಾಡ್ತಾರೆ. ಇವನು ತಹಸೀಲ್ದಾರ್ಗೆ ಆಗೊಂದು ಆಮಿಷ ಒಡ್ಡಿ ಏಕೈಕಿ ಶಾಲಾ ದಾಖಲೆಗಳನ್ನು ನಮೂದಿಸಿ ಏಕೈಕಿ 2013ರಲ್ಲಿ ಒಂದು ಜಾತಿ ಪ್ರಮಾಣ ಪತ್ರ ಪಡೆದಾನೆ. ಅವರ ತಂದೆ ತಾಯಿದು ಯಾವುದೇ ಕಾರಣಕ್ಕೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ. ಇವೆಲ್ಲ ವಾದ ವಿವಾದಗಳನ್ನು ಪರಿಶೀಲಿಸಿ ಒಂದು ತಹಸೀಲ್ದಾರಿಂದ ಎನ್ಕ್ವೈರಿ ಮಾಡಿ ಮತ್ತು ಇನ್ನು ಶಾಲಾ ದಾಖಲಾತಿಗಳನ್ನು ಒಂದು ದಾಖಲಾತಿಗಳನ್ನು ಪರಿಗಣನೆ ಮಾಡಿ ಮತ್ತು ಅವರ ಒಂದು ಮೂಲ ನಿವಾಸ, ಅವರ ತಂದೆ ತಾಯಿ ಹುಟ್ಟು ಸ್ಥಳ ಎಲ್ಲಿ ಅವರ ಅಣ್ಣ ವಾಸವಿದ್ದಾರೆ ಅಂತ ಅದನ್ನೆಲ್ಲ ತನಿಖೆ ಮಾಡಿ ಈಗ ಮೊನ್ನೆ ಒಂದು ಆದೇಶ ಆಗಿದೆ. ಏನಿದೆ ಅಂತಂದರೆ, ಮೇಲಿನ ಕಾರಣಕ್ಕಾಗಿ ಮೇಲ್ಮನವಿಯನ್ನು ಈ ಮೂಲಕ ಅನುಮತಿಸಲಾಗಿದೆ. ಪ್ರತಿ ವಾದಿಯ ಪರವಾಗಿ ನೀಡಿದ ದಿನಾಂಕ 26/2/2013 ಸಂಖ್ಯೆ RD003927 5004393 ಜಾತಿ ಪ್ರಮಾಣ ಪತ್ರವನ್ನು ಈ ಮೂಲಕ ಪಕ್ಕಕ್ಕೆ ಇರಿಸಿ ಮತ್ತು ಅಸಿಂಧಿ ಎಂದು ಘೋಷಿಸಲಾಗಿದೆ, ಕ್ಯಾನ್ಸಲ್ ಮಾಡಲಾಗಿದೆ ಅಂತಂದೇಳಿ ಲೋಕೇಶ್ ನಾಯ್ಡು ಕೋರ್ಟ್ ಆರ್ಡರ್ ಮಾಡಿದೆ. ಈ ಮೂಲಕ ಏನು ಇದುವರೆಗೂ ನಮ್ಮ ಒಂದು ವಾಲ್ಮೀಕಿ ಸಮಾಜಕ್ಕೆ ಮತ್ತು ಎಸ್ಟಿ ಜನಾಂಗಕ್ಕೆ ಆಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ಇವತ್ತು ನಾನು ಈ ಒಂದು ವೇದಿಕೆಗೆ ಹೇಳ್ತೀನಿ. ನಾಳೆ ಮುಂಜಾನೆ ಎಲ್ಲಿ ಅವನು ಎಸ್ಟಿ ಅಂತ ಬಂದಪ್ಪ ಅಂತಂದರೆ ನಮ್ಮ ಒಂದು ಮುಖಂಡರು, ನಮ್ಮ ಸಮಾಜದ ಬಂಧುಗಳು
ಇದನ್ನ ಖಂಡಿಸಿ ಈ ಕೋರ್ಟ್ ಆದೇಶ ಕಾಪಿ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಕಡೆ ಮುಗಿಸಂತ ಕೆಲಸ ಆಗ್ಬೇಕು. ಫೇಕ್ ಸರ್ಟಿಫಿಕೇಟ್ ಅಂತಂದೇಳಿ ಕಾಂಗ್ರೆಸ್ನಾಗ ಇದ್ದಾಗ ಗೊತ್ತಿದ್ದು, ಹಂಗಾಗಿ ಅವ್ನು ಅವಾಯ್ಡ್ ಮಾಡಿದ್ರು. ಅವನಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಲ್ಲ, ಅವನು ನಾಯಕನಲ್ಲ ಅಂತಂದೇಳಿ ಗೊತ್ತಾಗಿ, ವಾಲ್ಮೀಕಿ ಜಾತನಲ್ಲ ಅಂತ ಗೊತ್ತಾಗಿ ಅಲ್ಲಿ ಟಿಕೆಟ್ ಕೊಡ್ಲಿದಕ್ಕೋಸ್ಕರ ಇಲ್ಲಿ ಬಂಗಾರ ಹನುಮಂತನ ಮತ್ತು ಸೂರ್ಯ ಪಾಪಣ್ಣ ಮತ್ತು ಇನ್ನು ಕೆಲವು ಇರ್ತಕ್ಕಂಥ ವಾಲ್ಮೀಕಿ ಸಮಾಜದ ಮಟ್ಟ ಹಾಕಬೇಕು ಅಂತ ಬೇರೆ ಯಾರು ಬೆಳೆಬಾರ್ದ ಉದ್ದೇಶಕ್ಕೆ ಅವ್ನು ಕರ್ಕೊಂಡ್ಬಂದು ಟಿಕೆಟ್ ಕೊಟ್ಟರು. ಈಗ ರಾಮುಲಣ್ಣಗೂ ನಮಗೆ ಅವರು ನಮ್ಮ ಒಂದು ಸಮಾಜದಲ್ಲಿ ಮುಖ್ಯಮಂತ್ರಿ ಏನಾದರೂ ಆಗ್ಬೇಕಂತಿದ್ದ ವಾಲ್ಮೀಕಿ ಸಮಾಜದಲ್ಲಿ ಯಾರಾದ್ರೂ ಶ್ರೀರಾಮುಲಣ್ಣ ಅಂತ ಅವಾಗಲೂ ಹೇಳ್ತೀವಿ, ಇವಾಗಲೂ ಹೇಳ್ತಿದ್ವಿ ನಾವು. ಮೊನ್ನೆ MP ಎಲೆಕ್ಷನ್ ಚುನಾವಣೆ ಕೂಡ ನಾವು ತನುಧನ ಮನದಿಂದ ಎಷ್ಟು ಮಟ್ಟಿಗೆ ನೀಟೇ ಮಾಡಿ ಇರ್ತಕ್ಕಂಥ ವೇದಿಕೆಯಲ್ಲಿ ಎಲ್ಲ ಮುಖಂಡರು ನಮ್ಮ ಕಾರ್ಯಕರ್ತರು ಸರ್ಟಿಫಿಕೇಟ್ ಅಂತ, ಯಾಕಂದ್ರೆ ಅವ್ರು ನಮ್ಮ ಸಮಾಜದ ಪ್ರಭಾವಿ. ಈ ವಿಚಾರ ಲೋಕೇಶ್ ನಾಯ್ಡು ಕರ್ಕೊಂಬ ವಿಚಾರದಲ್ಲಿ ಸ್ವಲ್ಪ ದುಡುಕಿದ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ನಾನು ಈ ಒಂದು ವಿಚಾರಕ್ಕೆ ನಾನು ರಾಜ್ಯಾಧ್ಯಕ್ಷರಿಗೆ ನಾನು ಹೋಗಿ ನಾನು ಒತ್ತಾಯ ಅಂತ ಮಾಡ್ತೀನಿ. ನಾವು ನಮ್ಮ ST ಸಮಾಜ ಎಲ್ಲ ಕೋರ್ಟ್ ಆರ್ಡರ್ ಆಗಿದೆ, ಇವನ ವಿರುದ್ಧ ನೀವು ಸೂಕ್ತ ಕ್ರಮ ಕೈಗೊಳ್ಬೇಕಂತಂದ್ರೆ ನಾವು ಒತ್ತಾಯ ಮಾಡ್ತೀವಿ. ಇವಿಷ್ಟು ಈವರೆಗಿನ ಸುದ್ದಿ. ಈಗ ರತ್ನ ಭಂಡಾರ ತೆರೆದಾಗ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.